ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ಇದು ನಮ್ಮ ಯೂಟ್ಯೂಬ್ನ ಅಫಿಷಿಯಲ್ ಆಲ್ ಇನ್ ಒನ್ ಕನ್ನಡ ಚಾನಲ್ ಪೇಜ್. ದಯವಿಟ್ಟು ತಾವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸರ್ಕಾರದ ವಿವಿಧ ಯೋಜನೆಗಳನ್ನು ನಿಮ್ಮ ಮುಂದೆ ಆಗಾಗ ತರ್ತಾ ಇರ್ತೀನಿ. ಇವತ್ತು ನಾನು ನಿಮಗೆ ತೋರಿಸೋದೇನಪ್ಪ ಅಂದರೆ ವೋಟರ್ ಐ ಡಿನ ಸಾಕಷ್ಟು ಅದರಲ್ಲಿ ಪ್ರಾಬ್ಲಮ್ಸ್ ಇರ್ತವೆ. ನೇಮ್ ಚೇಂಜ್ ಇರುತ್ತೆ, ಡೇಟ್ ಆಫ್ ಬರ್ತ್ ಚೇಂಜ್ ಇರುತ್ತೆ. ಅದನ್ನು ಯಾವ ರೀತಿ ನಾವೇ ನಮ್ಮ ಸ್ವಂತವಾಗಿ ಚೇಂಜ್ ಮಾಡೋದು, ಕರೆಕ್ಷನ್ ಮಾಡ್ಕೊಳೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ ನೋಡಿ, ನ್ಯಾಷನಲ್ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತಿದೆ, NVSP ಒಂದು ವೆಬ್ಸೈಟ್ ಭಾರತ ಸರ್ಕಾರದ್ದು. ಅಲ್ಲಿ ಹೋಗಿ ನೀವು ಕರೆಕ್ಷನ್ ಅಂತಿದೆ, ಕರೆಕ್ಷನ್ ಒಂದು ಆಪ್ಷನ್ ಇದೆ, ಅದನ್ನು ಓಕೆ ಮಾಡಿದರೆ ನೋಡಿ ಈ ಥರ ಒಂದು ಫಾರಮ್ ಓಪನ್ ಆಗುತ್ತೆ. ಈ ಫಾರಮ್ನಲ್ಲಿ ನೀವು ಮೊದಲು ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡಿದ ಮೇಲೆ ಇದರ ಒಂದು ವೆಬ್ ಅಡ್ರೆಸ್ಸನ್ನು ನಾವು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ಸ್ಟೇಟ್ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೋಬೇಕು. ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ನಮ್ಮ ಹೆಸರನ್ನ ಟೈಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ನೋಡಿ ಕೆಳಗಡೆ ಬಂದು ಅದು ರೀಜ್ನಲ್ ಅಂತಿದೆ, ಇಲ್ಲಿ ನಾವು ಕನ್ನಡದಲ್ಲಿ ಟೈಪ್ ಮಾಡಬೇಕು. ಇದು ಆಮೇಲೆ ಮಾಡೋಣ, ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಯಿತು. ಮಾಡಿದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಸೀರಿಯಲ್ ನಂಬರ್ ಕೇಳ್ತಾ ಇದೆ. ಸೀರಿಯಲ್ ನಂಬರ್ ನೀವು ಮೊದಲು ಚೀಫ್ ಎಲೆಕ್ಷನ್ ಆಫೀಸರ್ ಅಂತ ಒಂದು ನಮ್ಮದು ವೆಬ್ಸೈಟ್ ಇದೆ ಕರ್ನಾಟಕ ಸರ್ಕಾರದ, ಅದರಲ್ಲಿ ಹೋಗಿ ನಿಮ್ಮ ವೋಟರ್ ಐ ಡಿ ಹಾಕಿದರೆ ಅಲ್ಲಿ ಬರುತ್ತೆ ನಿಮ್ಮ ಪಾರ್ಟ್ ನಂಬರ್ ಅಂತ. ಪಾರ್ಟ್ ನಂಬರ್ನ ಫಸ್ಟು ಹಾಕಬೇಕು. ಅದ್ರ ಪಕ್ಕಕ್ಕೆ ಇನ್ನೊಂದು ನಂಬರ್ ಇರುತ್ತೆ ಸೀರಿಯಲ್ ನಂಬರ್ ಅಂತ. ಆ ಸೀರಿಯಲ್ ನಂಬರ್ನ ಇಲ್ಲಿ ಹಾಕಬೇಕು. ಸೀರಿಯಲ್ ನಂಬರ್ ಹಾಕಿದ ಮೇಲೆ ನಿಮ್ಮ ವೋಟರ್ ಐ ಡಿ ನಂಬರ್ ಫೋಟೋ ಪಕ್ಕದಲ್ಲಿ ಅಥವಾ ಮೇಲ್ಗಡೆ ಇರುತ್ತೆ, ಆ ವೋಟರ್ ಐ ಡಿ ನಂಬರ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ಮೇಲೆ ಇದು ನೋಡಿ ವೋಟರ್ ಐ ಡಿ ನಂಬರು ಇಲ್ಲಿ ಎಂಟ್ರ್ ಮಾಡಿದ ಮೇಲೆ ಕೆಳಗಡೆ ಬಂದುಬಿಟ್ಟು ನೀವು ಏನನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೇಮ, ಫೋಟೋಗ್ರಾಫ, ಅಡ್ರೆಸ್ ಏನು ಚೇಂಜ್ ಮಾಡೋಕೆ ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿ. ನಾನು ಅಡ್ರೆಸ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ, ಅಡ್ರೆಸ್ ಫಾರ್ಮ್ ಓಪನ್ ಆಯಿತು. ಇಲ್ಲಿ ನಮ್ಮ ಹೌಸ್ ನಂಬರ್, ಅಡ್ರೆಸ್, ಹಾಕ್ತಾಯಿದ್ದೀವಿ. ಅಡ್ರೆಸ್ ಹಾಕಿದ ಮೇಲೆ ಕೆಳಗಡೆ ನಮ್ಮ ವಿಲೇಜ್ ಹೆಸರು, ಪೋಸ್ಟ್ ಆಫೀಸ್, ತೋಣಗೆಲ್ಲ ಕುರಿಕುಪ್ಪ ಹಾಕೋಣ. ನಮ್ಮ ಒಂದು ಪುರಸಭೆ ಕುರಿಗುಪ್ಪ ಆಗಿರೋದ್ರಿಂದ ನಾವು ಕುರಿಗುಪ್ಪನ ಹಾಕ್ತಾಯಿದ್ದೀವಿ. ಈಗ ಬಂದ್ಬಿಟ್ಟು ನಮ್ಮ ಪಿನ್ ಕೋಡ್, ನಮ್ಮ ಏರಿಯಾದ ಪಿನ್ ಕೋಡ್ನ ಸೆಲೆಕ್ಟ್ ಮಾಡಿ ನಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಇದೆ, ತುಂಬ ಇಂಪಾರ್ಟೆಂಟು. ನೀವು ನಿಮ್ಮ ಒಂದು ಇತ್ತೀಚಿನ ಫೋಟೋಗ್ರಾಫನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು ಕೂಡ ಕೇವಲ 50 KB ಇರಬೇಕು, ಪ್ಲಸ್ ಅದು JPG ಫಾರ್ಮ್ಯಾಟಲ್ಲಿ ಇರಬೇಕು. ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಅಡ್ರೆಸ್ ಪ್ರೂಫ್, ಏಜ್ ಪ್ರೂಫ್ ಹಾಕಬೇಕು. ನೋಡಿ ನಾನು ನನ್ನ ಒಂದು SSLC ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ 100 KB ಇರಬೇಕು, ಪ್ಲಸ್ ಇದು ಕೂಡ JPG ಫಾರ್ಮ್ಯಾಟಲ್ಲೇ ಇರಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 100 KB ಇದೆ. ಇನ್ನೊಂದು ಫೈಲ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಇದನ್ನು ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ಅಡ್ರೆಸ್ ಪ್ರೂಫ್ ಒಂದು ಬೇಕು. ನಾನು ಆಧಾರ್ ಕಾರ್ಡ್ನ ಇಲ್ಲಿ ಕೊಡ್ತೀನಿ ಇವಾಗ ಇವ್ರಿಗೆ. ಅದು ಕೂಡ 100 KB ಇರಬೇಕು, ಪ್ಲಸ್ JPG ಫಾರ್ಮ್ಯಾಟಲ್ಲೇ ಇರಬೇಕು. ಅದು ಕೂಡ ನೋಡಿ 3 ತಗೊಳ್ತು. ಇವಾಗ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಆಪ್ಷನಲ್ಲಿ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ, ಆಪ್ಷನಲ್ಲಿದೆ. ಇಮೇಲ್ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರ್ ಮಾಡಿ. ಆಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಆಮೇಲೆ ನಿಮ್ಮ ಒಂದು ಪ್ಲೇಸ್, ನೀವು ಎಲ್ಲಿದ್ದ ಇದನ್ನು ಅಪ್ಲೈ ಮಾಡ್ತಿದ್ದೀರನ್ನ ಊರ ಹೆಸರನ್ನ ಹಾಕಿ. ನೆಕ್ಸ್ಟ್
ಡೇಟ್ ಸೆಲೆಕ್ಟ್ ಮಾಡಿ ಇವತ್ತಿಂದೇ ಹಾಕೋಣ. ನೆಕ್ಸ್ಟ್ ಸಬ್ಮಿಟ್ ಆದರೆ ನಿಮಗೆ ಒಂದು ನೋಡಿ ಇಲ್ಲಿ ರೀಜನಲ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕು. ಆವಾಗಲೇ ಹೇಳಿದ್ದೆ, ಮರೆತು ಬಿಟ್ಟಿದ್ದೀವಿ. ಈಗ ನೋಡೋಣ, ನಾವು ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಹಾಕೋಣ. ಕನ್ನಡ ಭಾಷೆಯಲ್ಲಿ ನಮ್ಮ ಹೆಸರನ್ನು ಕರೆಕ್ಟಾಗಿ ಟೈಪ್ ಮಾಡಬೇಕು. ನೋಡಿ, ರಾಜೇಶ್ ಸಾಬ್ ಅಂತ ಟೈಪ್ ಮಾಡಿದ್ದೀವಿ. ಈಗ ಹೋಗಿ ಸಬ್ಮಿಟ್ ಮಾಡಿದರೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ನಂಬರನ್ನು ಅವರು ಕೊಡ್ತಾರೆ. ಈ ಒಂದು ಅಕ್ನಾಲೇಜ್ಮೆಂಟ್ ನಂಬರನ್ನು ನೀವು ಫೀಚರಲ್ಲಿ ಕಾದಿಟ್ಕೋಬೇಕು. ಅಕ್ನಾಲೇಜ್ಮೆಂಟ್ ನಂಬರಿಂದ ನೋಡಿ, ಇಲ್ಲಿ ನೋಡಿ OPO ಅಂತೆ ಒಂದು ನಂಬರ್ ಬಂದಿದೆ. ಈ ನಂಬರ್ನ ನೀವು ತಗೊಂಡಿಟ್ಕೋಬೇಕು. ನೆಕ್ಸ್ಟ್ ಅದ್ರ ಕೆಳಗಡೆ ಟ್ರ್ಯಾಕ್ ಅಂತಿದೆ. ಟ್ರ್ಯಾಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಯಾವ ಹಂತದಲ್ಲಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಆವಾಗ ನೀವು ಚೆಕ್ ಮಾಡ್ಕೊತ ಇದ್ದರೆ ತೋರಿಸುತ್ತೆ. ಇಲ್ಲಿ ನೋಡಿ, ಅದೇ ನಂಬರ್ನ ನೀವು ಇಲ್ಲಿ ಹಾಕಿದರೆ ಕಾಪಿ ಮಾಡಿಕೊಂಡು ಅಲ್ಲಿ ಹೋಗಿ ಹಾಕಿದರೆ ಅದು ತೋರಿಸುತ್ತೆ ಯಾವ ಹಂತದಲ್ಲಿದೆ ಅಂತ. ನೋಡಿ, ಇವಾಗ ನಾವು ಸಬ್ಮಿಟ್ ಮಾಡಿದ್ವಿ. ಇದು BLO ಹೋಗುತ್ತೆ, ಫೀಲ್ಡ್ ವೆರಿಫಿಕೇಷನ್, ಆಮೇಲೆ ಅಕ್ಸೆಪ್ಟು ರಿಜೆಕ್ಟ್ ಅನ್ನೋದನ್ನು ನಿಮಗೊಂದು ತೋರಿಸುತ್ತೆ. ಧನ್ಯವಾದಗಳು ನಮ್ಮ ಚಾನಲನ್ನು ನೋಡಿದ್ದಕ್ಕೆ. ನಮಸ್ಕಾರ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ವಂದನೆಗಳು.